ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ. ಮಹೇಶ್ವರಿ ತಮ್ಮ ಮಹೇಶ್ವರಿಗೇನೋ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು, ನಮ್ಮ ಅಕ್ಕಂಗೆ ಹಿಂಸೆ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ದಾಮಿನಿ ಜೊತೆ ಸೇರಿಸ್ಕೊಂಡಿರ್ತಾಳೆ. ಅಂದರೆ ಪ್ರೇಮ ಮತ್ತು ಕಾವ್ಯ ಸೇರಿಕೊಂಡು ಮಹೇಶ್ವರಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಇವಳು ಮಹೇಶ್ವರಿ ತಮ್ಮ ಕಿಟ್ಟಿಗೆ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅವನು ಅದನ್ನೇ ನಿಜ ಅಂತ ನಂಬ್ಕೊಂಡು ದಾಮಿನಿ ಜೊತೆ ಸೇರಿಕೊಂಡಿದ್ದಾನೆ. ದಾಮಿನಿ ಹೇಳ್ದಂಗೆಲ್ಲ ಕೇಳ್ತಾನೆ. ದಾಮಿನಿ ದುಡ್ಡು ಕೊಡ್ತೀನಿ ಮತ್ತು ನನ್ನ ಪ್ರಾಪರ್ಟಿ ಅರ್ಧ ಕೊಡ್ತೀನಿ ಹಂಗೆಲ್ಲ ಹೇಳ್ಬಿಟ್ಟಿದ್ದಾಳೆ. ಅದೆಲ್ಲ ನಂಬ್ಕೊಬಿಟ್ಟಿದ್ದಾನೆ ನಿಜ ಅಂತ ಹೇಳ್ಬಿಟ್ಟು. ಆಮೇಲೆ ಕೇಳ್ತಾನೆ, ಈಗೆಲ್ಲ ಆಯ್ತಲ್ಲ ದಾಮಿನಿ, ನನಗೆ ಕೊಡೋ ಅಂಥದ್ದನ್ನೆಲ್ಲ ಕೊಡು ಅಂತ. ಅದೇನು ಅರ್ಜೆಂಟು, ಕೊಡ್ತೀನಿ, ನಾನು ಹೇಳಿದ ಮೇಲೆ ಕೊಡಲ್ಲ ಅಂತೀನ, ಕೊಡ್ತೀನಿ, ನಿನಗೇನೆ ಇನ್ಯಾರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಹೇಶ್ವರಿ ಫೋನ್ ಮಾಡ್ತಾಳೆ. ಸರಿ, ಒಂದು ನಿಮಿಷ, ಫೋನ್ ಬಂತು, ಮಾತಾಡ್ಕೊಬರ್ತೀನಿ ಅಂತ ಹೋಗ್ತಾನೆ ಕಿಟ್ಟಿ ಆ ಕಡೆಗೆ. ಆವಾಗ ಮಹೇಶ್ವರಿ, ಹಲೋ ಅಕ್ಕ ಹೇಗಿದೆಯಕ್ಕ, ಎಲ್ಲಿದೆಯಕ್ಕ, ಏನೂ ತೊಂದರೆ ಆಗಿಲ್ಲ ತಾನೇ ಅಂತ ಹೇಳ್ತಾನೆ. ಇಲ್ಲ ಕಣೋ, ನನಗೇನು ತೊಂದರೆ ಆಗಿಲ್ಲ, ಮತ್ತು ಪ್ರೇಮ ಕಾವ್ಯ ತೊಂದರೆ ಕೊಟ್ಟರು ಅಂತ ಹೇಳಿದ್ಲಲ್ಲ ದಾಮಿನಿ. ಇಲ್ಲ ದಾಮಿನಿನೇ ಹುಟ್ಟು ಕ್ರಿಮಿನಲ್ಲು, ಅವಳು ಸರಿ ಇಲ್ಲ, ಅವಳು ಮಾತು ಕೇಳಬೇಡ, ಅವಳಿಂದನೇ ನಾವು ಈ ಸ್ಥಿತಿ ಬಂದಿದ್ದು, ಹಾಗೆ ಹೀಗೆ ಅಂತೆಲ್ಲ ಬೈತಾಳೆ. ಹೌದಾ, ಮತ್ತು ಅವಳು ಹಂಗನ್ಲಕ್ಕ ಅಂತ ಹಂಗಂತ ಹೇಳ್ತಾ ಇರುವಾಗಲೇ ಬಂದ್ಬಿಟ್ಟು ಅವಳ ಕಡೆ ಆಳುಗಳು ತಲೆಗೆ ಹೊಡೆದು ಬಿಡ್ತಾರೆ. ಹಿಂದ್ಗಡೆಯಿಂದ ಅವನಿಗೆ ಕಿಟ್ಟಿಗೆ ತಲೆಗೆ ಹೊಡೆದ ತಕ್ಷಣ ಅವನು ಬಿದ್ದೋಗ್ಬಿಡ್ತಾನೆ. ಆಮೇಲೆ ಏನಾಯಿತು, ಕಿಟಿ ಹಲೋ ಅಂತ ಇರ್ತಾಳೆ, ಏನು ಶಬ್ದನೇ ಬರಲ್ಲ. ಆಮೇಲೆ ಮಹೇಶ್ವರಿ ಹುಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಅಷ್ಟೊತ್ತಿಗೆ ಪ್ರೇಮ, ಕಾವ್ಯ, ಮಹಾದೇವ ಮತ್ತು ರಾಮು ಎಲ್ಲ ಅಲ್ಲಿಗೆ ಬಂದಿರ್ತಾರೆ. ಮತ್ತು ಕಲ್ಯಾಣಿ, ಶ್ರೀನಿವಾಸನ್ ಅಲ್ಲೇ ಕಟ್ಟಾಕಿರ್ತಾರೆ. ದಾಮಿನಿ ಕೂಡ ಅಲ್ಲೇ ಇರ್ತಾಳೆ. ಅವಳು ಆಳುಗಳು ಅಂದರೆ ಅವಳು ಚೇಲಗಳು ಎಲ್ಲ ಅಲ್ಲೇ ಇರ್ತಾರೆ. ಆವಾಗ ಅವಳು ಏನು ಮಾಡ್ತಾಳೆ ಅಂದರೆ, ಈಗೆಲ್ಲ ಬಂದುಬಿಟ್ರಲ್ಲ ಅಂತೇಳ್ಬಿಟ್ಟು ಇನ್ನು ಹೆಂಗೆ ಬಚಾವಾಗೋದು ಅಂತೇಳಿ ಅವಳು ಇದನ್ನೆಲ್ಲ ಕಟ್ಟನ್ನೆಲ್ಲ ಬಿಚ್ಚಿಬಿಡ್ತಾರೆ ಇವರು ಪ್ರೇಮ ಕಾವ್ಯ. ದಾಮಿನಿ, ನಿನ್ನ ಆಟ ನಡೆಯಲ್ಲ ಹಾಗೆ ಹೀಗೆ ಅಂದ್ಕೊಂಡು. ಆಗ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವಳೇನು ಮಾಡಿಬಿಡ್ತಾಳೆ, ಕೆಳಗಡೆ ಚೇರ್ ಕೆಳಗಡೆ ಕುಡ್ಲಿರುತ್ತೆ, ಕುಡ್ಲು ತಗೊಂಡು ಶ್ರೀನಿವಾಸನ ಕುತ್ತಿಗೆಗೆ ಹಿಡಿದು ಬಿಡ್ತಾಳೆ. ಆವಾಗ ವಿಧಿ ಇಲ್ಲ, ಏನೂ ಮಾಡೋಕ್ಕಾಗ್ತಾಯಿರಲ್ಲ. ಎಲ್ಲರೂ ನಿಂತ್ಕೊಂಡು ನೋಡ್ತಿರ್ತಾರೆ ಏನು ಮಾಡ್ಬೋದು ಅಂತೇಳಿ. 21 ವರ್ಷದಿಂದ ನನಗೆ ಹಿಂಸೆ ಕೊಟ್ಟಿದೆಯಾ, ಅದಕ್ಕೆ ಮುಂಚೆ ಕಲ್ಯಾಣಿ ಅವಳು ಕೆನ್ನೆಗೆ ಸಖತ್ತಾಗಿ ಹೊಡಿತಾಳೆ, ಬೀದ್ದೋಗಂಗೆ ಹೊಡಿತಾಳೆ. ಅವಳು ಕೆನ್ನೆಗೆ ಹೊಡೆದ ತಕ್ಷಣ ಇವಳು ಕೆಳಗೆ ಬೀಳ್ತಾಳಲ್ಲ, ಕುಡ್ಲು ನೋಡಿಬಿಡ್ತಾಳೆ. ಕುಡ್ಲು ನೋಡಿದ ತಕ್ಷಣ ಕುಡ್ಲು ಎತ್ಕೊಂಡು ಶ್ರೀನಿವಾಸನ ಕುತ್ತಿಗೆಗೆ ಹಿಡಿದು ಬಿಡ್ತಾಳೆ. ಆವಾಗ ಶ್ರೀನಿವಾಸನ ಕುತ್ತಿಗೆಗೆ ಹಿಡಿದ ತಕ್ಷಣ ಹೇಗೆ ಬಚಾವಾಗೋದು ಇವಳ ಕಡೆಯಿಂದ ಅದನ್ನ ಹೆಂಗೆ ಕಿತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹಂಗೆ ಯೋಚನೆ ಮಾಡೋ ಟೈಮಿಗೆ ಕಲ್ಯಾಣಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಇವಳು ಯಾವ ರೀತಿಯೂ ಕುತ್ತಿಗೆನಾರ ಕುಯ್ದುಬಿಟ್ರೆ ಅಂತೇಳ್ಬಿಟ್ಟು, ದಾಮಿನಿ ಬೇಡ ನೋಡು, 21 ವರ್ಷ ಅವ್ರನ್ನ ಕೂಡ ಹಾಕ್ಕೊಂಡು ಅವ್ರಿಗೆ ಕೊಡಬಾರ್ದು, ಹಿಂಸೆ ಕೊಟ್ಟಿದೀಯಾ, ಅವ್ರ ಜೀವನನೇ ಹಾಳು ಮಾಡಾಕಿದೀಯಾ, ಸುಮ್ಮನೆ ಇರು ದಾಮಿನಿ, ಮತ್ತು ಇವಾಗಾದರೂ ಚೇಂಜ್ ಆಗು, ಸುಮ್ಮನೆ ಇರು, ಏನು ಮಾಡಬೇಡ ಅಂತ ಹೇಳ್ತಲೇ ಇರ್ತಾಳೆ. ಆದರೂ ದಾಮಿನಿ ಕೇಳಲ್ಲ. ನನ್ನನ್ನು ತಿರಸ್ಕರಿಸಿ ಕಲ್ಯಾಣಿನ ಮದುವೆ ಆಗಿ ಅವಳ ಮಕ್ಕಳಿಗೆ ತಂದೆ ಆಗಿದೆಯಾ ನೀನು, ನಿನ್ನನ್ನು ಬಿಟ್ಟರೆ ಅಲ್ವಾ ಅಂತೇಳ್ಬಿಟ್ಟು, ನಿನ್ನಿಂದ ನಮ್ಮಪ್ಪ ಸತ್ರು, ನಮ್ಮಮ್ಮ ಸತ್ರು ಅಂತ ಹಿಂಗೆ ಹೇಳ್ಕೊಂಡು ಅವಳು ಅವನ ಕುತ್ತಿಗೆಗೆ ಇಟ್ಕೊಂಡಿರ್ತಾಳೆ. ನೀನು ಹೆಚ್ಚಿಗೆ ಮಾತಾಡಿದ್ರೆ ನಿನ್ನನ್ನು ಕುತ್ತಿಗೆನೇ ಕುಯ್ದು ಬಿಡ್ತೀನಿ, ಹಾಗೆ ಹೀಗೆ ಅಂದ್ಕೊಂಡು. ಆವಾಗ ಇವ್ರು 4-5 ಜನ ನಿಂತಿರ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬಿಡು ದಾಮಿನಿ, ಬಿಡು, ಏನು ಮಾಡಬೇಡ, ಬಿಡು ಅಂತ ಹೇಳ್ತಲೇ ಇರ್ತಾರೆ. ಆದರೆ ಇವಳೆ ಬಿಡೋ ಅಂತ ಯಾವ ಲಕ್ಷಣಗಳು ಕಾಣಿಸ್ತಾನೆ ಇರಲ್ಲ. ಅವನು ಕಿಟ್ಟಿ ನೋಡಿದ್ರೆ ಆ ಕಡೆ ತಲೆಗೆ ಒದೆ ತಿಂದು ಅವನು ಅಲ್ಲಿ ಬಿದ್ದಿದ್ದಾನೆ. ಮಹೇಶ್ವರಿ ಇಲ್ಲಿ ಹುಡ್ಕೊಂಡು ಬರ್ತಾಯಿದ್ದಾಳೆ. ಇವಳು ಕುತ್ತಿಗೆಗೆ ಹಿಡ್ಕೊಂಡು, ಒಂದು ಹೆಜ್ಜೆ ಯಾರು ಮುಂದೆ ಇಟ್ಟರೆ ಇವನು ಕುತ್ತಿಗೆನೇ ಕುಯ್ದು ಬಿಡ್ತೀನಿ ಅಂತ ಇಟ್ಕೊಂಡು ಬೈತಾ ಇದ್ದಾಳೆ ಅವನಿಗೆ. ಅದೇ ಸಿಚುವೇಶನ್ ಅವನ ಮುಖ ನೋಡ್ಕೊಂಡು ಬೈತಾ ಇದ್ಲು. ಅದೇ ಸಿಚುವೇಶನ್ ನೋಡಿಕೊಂಡು ಕಲ್ಯಾಣಿ ಏನು ಮಾಡಿಬಿಡ್ತಾಳೆ, ಅಲ್ಲಿ ಬಿದ್ದಿರ್ತೆ ರಾಡ್ ತಗೊಂಡು ಎತ್ತಿ ಬುಲ್ಡೆಗೆ ಬಿಟ್ಟೇ ಬಿಡ್ತಾಳೆ ದಾಮಿನಿಗೆ. ಬಿಟ್ಟ ತಕ್ಷಣ ದಾಮಿನಿ ಅಲ್ಲೇ ಸ್ಪಾಟ್ ಡೆತ್. ಆ ಟೈಮಿಗೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಪೊಲೀಸ್ ಬೇಗ ಬಂದೇ ಬಿಡ್ತಾರೆ. ತಕ್ಷಣಕ್ಕೆ ಅವಳು ದಾಮಿನಿ ಕಡೆಯವ್ರು ಇರ್ತಾರಲ್ಲ, ಫೋನ್ ಮಾಡಿಬಿಡ್ತಾರೆ. ಫೋನ್ ಬಂದೇ ಬಿಡುತ್ತೆ, ಪೊಲೀಸ್ ಬಂದೇ ಬಿಡುತ್ತೆ.
ಆವಾಗ ಯಾರ್ಯಾರ ಮೇಲೆ ಕೇಸ್ ಹಾಕಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಟೈಮಿಗೆ ಕಿಟ್ಟಿಗೂ ಎಚ್ಚರ ಆಗುತ್ತೆ, ಅವನು ಎದ್ದು ಬರ್ತಾನೆ. ಮಹೇಶ್ವರಿನೂ ಅಲ್ಲಿಗೆ ಬಂದಿರ್ತಾಳೆ. ಆವಾಗ ಇವನು ಮಹಾದೇವ ಹೇಳ್ತಾನೆ, ಅಮ್ಮ ಇನ್ನು ಜೈಲಿಗೆ ಹೋಗ್ಬಿಡ್ತಾಳೆ ಅಂತೇಳ್ಬಿಟ್ಟು, ಇಲ್ಲ ಇನ್ಸ್ಪೆಕ್ಟರ್, ಎಷ್ಟು ಹೇಳಿದ್ರು ದಾಮಿನಿ ಕೇಳಲಿಲ್ಲ, ಮಿಸ್ಸಾಗಿ ತಲೆಗೆ ಹೊಡೆದು ನಾನೇ ಹೊಡೆದಿದ್ದು, ಔಟ್ ಆದ್ಲು ಅಂತ ಅವನು ಹೇಳ್ತಾನೆ. ಕಲ್ಯಾಣಿ ಹೇಳ್ತಾಳೆ ನಾನು ಅಂತಾಳೆ, ನಾನು ಹೊಡೆದಿದ್ದು ತಲೆಗೆ ಅಂತಾಳೆ. ಹೀಗೆ ಎಲ್ಲರೂ ಒಂದೊಂದು ಹೇಳ್ತಿರ್ತಾರೆ. ಲಾಸ್ಟಲ್ಲಿ ಕಿಟ್ಟಿ ಬರ್ತಾನೆ. ಬಂದುಬಿಟ್ಟು, ಇಲ್ಲ ಇವರೆಲ್ಲರೂ ಏನೂ ಮಾಡಲಿಲ್ಲ, ನನಗೆ ದಾಮಿನಿ ಮೋಸ ಮಾಡಿದ್ಲು, ಹಂಗಾಗಿ ನಾನೇ ಅವಳಿಗೆ ತಲೆಗೆ ಹೊಡೆದಿದ್ದು ಅಂತ ಫೈನಲ್ಲಿ ಹೇಳ್ಬಿಡ್ತಾನೆ. ಹಂಗಾಗಿ ಕೊನೆಗೆ ಅವನ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳಿಗೆ ಪಾಪ ಏನೂ ಗೊತ್ತಾಗಲ್ಲ, ಅವಳಿಗೇನು ಇದು ಮಾಡಬೇಡಿ, ಅವಳನ್ನ ಬರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವನ್ನ ಕರ್ಕೊಂಡು ಹೋಗ್ತಾರೆ. ಸಾಕ್ಷ್ಯ ಆಧಾರಗಳೆಲ್ಲ ಬೇಕು ಅಂತೇಳ್ಬಿಟ್ಟು. ಕಾವ್ಯ ಮತ್ತು ಪ್ರೇಮ ಗಾಬರಿಯಾಗಿ ನೋಡ್ತಾ ಇರ್ತಾರೆ. ಅಂತೂ ಇಂತೂ ದಾಮಿನಿ ಔಟು ಅಂತ ಇಲ್ಲಿ ಇದು ಕತೆ ಪ್ರಕಾರ ಆ ಥರ. ಆ್ಯಕ್ಚುಲಿ ಅವಳು ಬದುಕಿದಳೋ ಸತ್ತಿದಳೋ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಸಿಕ್ಕಿದೆ. ನಾಳಿನ ಎಪಿಸೋಡಲ್ಲಿ ಬದುಕಿದ್ರೆ ಇರ್ತಾಳೆ ಹಾಸ್ಪಿಟ್ಲಲ್ಲಿ, ಸತ್ತಿದ್ರೆ ಮಶಾಣ ಸೇರಿರ್ತಾಳೆ. ಹೀಗೆ ಅಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿ ಆ ಥರ ಎಲ್ಲರನ್ನೂ ಎತ್ಕಟ್ಕೊಂಡು ಯಾರ್ದೋ ಗಂಡನ ತೊಗೊಂಡೋಗಿ 21 ವರ್ಷ ಕೂಡ್ಕೊಂಡು ಏನೇನೋ ಕತೆಗಳು ಮಾಡಿ ಲಾಸ್ಟಲ್ಲೂ ಅತ್ಲಾಗಿ ಮಶಾಣ ಸೇರಿದ್ಲೋ ಅಥವಾ ಹಾಸ್ಪಿಟ್ಲು ಸೇರಿದ್ಲೋ ನೋಡಬೇಕು. ಹೀಗೆ ಒಬ್ಬರಿಗೆ ಅನ್ಯಾಯ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಈ ಕಥೆನಲ್ಲಿ ತೋರಿಸಿದ್ದಾರೆ. ಮತ್ತಿಲ್ಲಿ ಪ್ರೇಮಗೆ ಎಲ್ಲರಿಗೂ ಒಂದು ಸ್ವಲ್ಪ ನೆಮ್ಮದಿ ಆಯಿತು. ಇವಾಗ ಕಾವ್ಯ ಪ್ರೇಮಗೆಲ್ಲ ನೆಮ್ಮದಿ ಆಯಿತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.